ಪಾಂಡುರಂಗ ಅಂತೂ ನಿನಗೆ ಈಗ ಕಾಲು ಬಂತು. ಅಮ್ಮ, ಅಣ್ಣಂಗೆ ಹುಟ್ಟವಾಗ್ಲೇ ಕಾಲ್ ಬಂದಿದೆ. ಆ ಕಾಲು ಬೇರೆ, ಇದು ಕಾಲು ಕಾಲು. ಅತ್ತೆಯವ್ರೆ, ನಿಮ್ ನಾಲ್ಗೆನ ಉಪ್ಪು ಹುಣಸೆ ಹಾಕೊಂಡು ಚೆನ್ನಾಗಿ ತಿಕ್ಕಿ, ಹಾಗಾದ್ರೂ ಕಾಲು ಖಾರ ಆಗಬಹುದು. ಮೇಡಮ್, ನಮ್ಮ ಮಾತೃಶ್ಯವ್ರು ಹೇಳಿದ್ದು ನಮ್ಗೆ ಅರ್ಥವಾಯ್ತು. ನೀವೇನು ಅವ್ರನ್ನ ಆಡ್ಕೊಳ್ಳೋದು? ನಿಮ್ಮಮ್ಮ ಮಾತಾಡೋದು ನಿಮಗೆ ಮಾತ್ರ ಅರ್ಥ ಆಗ್ಬೇಕು. ಸುಮ್ನೆ ಯಾಕ್ರಿ ಮಾತು? ಬನ್ನಿ, ನಾವಿಬ್ರು ಕಾರು ಕುತ್ಕೊಂಡು ಒಂದ್ ದೊಡ್ಡ ರೌಂಡ್ ಔಟ್ ಬರೋಣ. ಮೇಡಮ್ ಅವ್ರೆ, ಈಗ ತಾನೇ ಕಾರ್ ತಗೊಂಡಿದ್ದೀನಿ. ಟೈರ್ ಒಂದ್ 4 ದಿನ ಬಾಳ್ಕೆ ಬರ್ಲಿ. ನೀವು ಕೂತ ತಕ್ಷಣ ಪಂಚರ್ ಆಗ್ಬಿಟ್ರೆ ನಾನೇನ್ ಮಾಡ್ಲಿ? ಇರೋದೊಂದು ಸ್ಟೆಪ್. ನಿನ್ಗೆ ಆಯ್ತು? ಯಾಕೆ ನಗ್ತಾ ಇದೀಯ? ಏನೂ ಇಲ್ಲ, ಹೀಗೆ ಸುಮ್ನೆ ನಗು ಬಂತು. ಏನು ಯಜಮಾನ್ರಿ, ಬನ್ನಿ ನಾವಿಬ್ರು ರೌಂಡ್ ಹೋಗಿ ಬರೋಣವಾ? ಕೇಳೋದ್ ಕೇಳಿದೆ, ಅದನ್ನ ಎಲ್ಲರಿದ್ರಿಗೆ ಕೇಳ್ಬೇಕಿತ್ತ? ರೀ, ನನಗ್ ಗೊತ್ತು ನೀವು ಮೊದ್ಲು ಅವಳನ್ನೇ ಕರ್ಕೊಂಡು ಹೋಗೋದು ಅಂತ. ನಾನ್ ಅದಕ್ಕೆ ಅವಕಾಶ ಕೊಡೋದಿಲ್ಲ. ನನ್ನನ್ನೇ ಮೊದ್ಲು ಕರ್ಕೊಂಡು ಹೋಗ್ಬೇಕು. ಓ ಮೇಡಮ್ ಅವ್ರೆ, ಹಾಗೇನಿಲ್ಲ. ಆಮೇಲೆ ಎಲ್ರು ಹೋಗಿ ಬರೋಣಂತೆ. ಈಗ ಕಾರ್ ಹೇಗಿದೆ ಅಂತ ಹೇಳಿ. ಬಣ್ಣ ನಿಮ್ಮೆಲ್ಲರಿಗೂ ಇಷ್ಟ ಆಯ್ತಾ? ಎಲ್ಲಿದೆ ಬಣ್ಣ? ಹೊಡಿಸೇ ಇಲ್ವಲ್ಲೋ? ಆ ಕಾರ್ ಕೊಡಿಸಿದ ಏಜೆಂಟ್ ಆನಂದ್ ತೀರ್ಥಿಗೆ ಹೇಳಿದೆ, ಯಾವ್ದಾದ್ರು ಬಣ್ಣದ ಕಾರ್ ಕೊಡಿಸು ಅಂತ. ಇದು ಅಫಿಷಿಯಲ್ ಕಲರು, ನಿನಗೆ ಮ್ಯಾಚ್ ಆಗುತ್ತೆ ಅಂತ ಗೂಬೆ ಕೂರಿಸ್ಬಿಟ್ಟ. ಬಾಳಪ್ಪ, ನಾನು ನೀನು ಕಾಲಲ್ಲಿ ಕೂತ್ಕೊಂಡು ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಬರೋಣ. ಮಾತ್ರ ಶ್ರೀ ಅವರೇ, ನಾನು ಬರೋವಾಗ್ಲೇ ದೇವಸ್ಥಾನಕ್ಕೆ ಹೋಗಿ ಬಂದೆ. ಯಾಕೆ ಇಲ್ಲಿ ಹಾರ ಹಾಕಿರೋದು ಕಾಣಿಸ್ತಾ ಇಲ್ವಾ? ಬಾವಾ ಟೀ ಕೊಡಿ ಬಾವಾ, ನಾನೊಂದ್ ರೌಂಡ್ ಹೋಗಿ ಬರ್ತೀನಿ. ತಗೊಳ ನನ್ ರಾಜ, ಈ ಬೇಕಂತೆ. ಒಂದು ಕೆಲಸ ಇಲ್ಲ, ಕಾರ್ಯ ಇಲ್ಲ. ಏನು ಗಾಡಿಗೆ ಪೆಟ್ರೋಲ್ ನೀನ್ ಹೆಂಡತಿ ಜುಟ್ಟಿಂದ ಸುರಿಯುತ್ತೇನೆ? ಅಲ್ಲೋ, ನಿಮ್ಮ ಅಣ್ಣಂಗೆ ಹೇಳಿ ನನಗೊಂದ್ ರೌಂಡ್ ಕೊಡಿಸ್ಬಾರ್ದಾ? ಅಣ್ಣ, ಕಾರ್ ಯಾರ್ದು? ನಮ್ದು. ನಂದು ಅಂದ್ರೆ ನಮ್ಮದು ಅಂತ ಅರ್ಥ. ಹಾಗಾದ್ರೆ ಅರ್ಧ ಕಾರ್ ನಂದು, ಅರ್ಧ ಕಾರ್ ನಿಂದು ತಾನೆ? ನಮ್ಮ ಆಸ್ತಿ ಭಾಗ ಆಗೋವರೆಗೂ ನಾವ್ ಏನೇ ತಗೊಂಡ್ರು ಅದ್ರಲ್ಲಿ ಅರ್ಧ ನಿಂದು, ಅರ್ಧ ನಂದಮ್ಮ. ಹೌದು ತಾನೆ? ಅರ್ಧ ಭಾಗದ ಕಾರು ಕೊಟ್ಬಿಡು, ನಮ್ಮ ಯಜಮಾನ್ರು ರೌಂಡ್ ಹೋಗ್ತಾರೆ. ಈಗ ತಾನೇ ಶಿವ ಅಂತ ಕಾರ್ ತಗೊಂಡು ಬಂದಿದ್ದೀನಿ, ಆಗ್ಲೇ ಅರ್ಧ ಭಾಗ ಕೇಳ್ತಾ ಇದೆಯಲ್ಲ. ಇದನ್ನ ಹೇಗಮ್ಮ ಅರ್ಧ ಭಾಗ ಮಾಡೋದು? ಹಾಗಾದ್ರೆ ಕೀ ಕೊಡು. ಕಾರ್ನ ಅರ್ಧ ಭಾಗ ಮಾಡೋದಕ್ಕಿಂತ ಕೀ ಕೊಡದೆ ವಾಸಿ. ಅಳಿ ಅಂದ್ರೆ ಬನ್ನಿ ತಗೊಳ್ಳಿ. ಬಾವಾ, ಈಗ ಪೆಟ್ರೋಲ್ ಎಲ್ಲಿಂದ ಬಂತು? ಅದಕ್ಕೆ ಸೊಂಡ್ಲಿಂದನಾ? ಏನೋ ತಪ್ಪು ಮಾಡ್ಬಿಟ್ಟಿವ್ ಹತ್ತಿಪ್ಪ. ಅಲ್ಲೋ, ನೀನು ಬಾ ಜೊತೆಗೆ. ಧೈರ್ಯ ಬರ್ಬೇಕು ಅಂದ್ರೆ ಒಬ್ರೇ ಕಾರ್ ಓಡಿಸಿ, ನಾನು ಆಮೇಲೆ ಬರ್ತೀನಿ. ಅಳಿ ಅಂದ್ರೆ ರೌಂಡ್ ಹಾಕೊಂಡು ಬಂದ್ಮೇಲೆ ಕಾರಿಗೆ ಕೀ ಹಾಕಿ ಆಮೇಲೆ ಬಂದ್ ನನಗೆ ಹೇಳಿ. ಆಯ್ತು ಬಾವಾ. ಹೋಗ್ತೀರಾ? ನಮಸ್ಕಾರ ಮಾಡ್ಕೊಂಡು ಹೋಗಿ. ಇಲ್ವೇನ್ರಿ ನಿಮ್ಗೆ? ಕಾರಿಗೆ ನಮಸ್ಕಾರ ಮಾಡ್ರಿ. ಯಾರಿಗಮ್ಮ ಟಾಟಾ ಮಾಡಿದ್ದು? ಕಾರ್ಗೆ ಅತ್ತೆ ಮತ್ತೆ ಸ್ವೀಟ್ ಸ್ಟ್ರಾಂಗ್. ಏನೇ ಇವತ್ತು ಸ್ವೀಟು? ಓ, ನನ್ನ ಮಗನಿಗೆ ಕಾಲ್ ಬಂತು ಅಂತಲ್ಲ? ಅತ್ತೆ, ಅದು ಕಾರು ಕಾರು. ಓ, ನಾನು ಹೇಳಿದ್ದು ಅದೇ. ಸುಮ್ಮನೆ ಆಡ್ಕೋಬೇಡ. ಮೊದಲು ಎಲ್ಲರಿಗೂ ಕೊಡು. ಇಲ್ಲ ಅತ್ತೆ, ಮೂಲ ದೇವ್ರಿಗೆ ಮೊದ್ಲು, ಆಮೇಲೆ ಮನೆ ದೇವ್ರಿಗೆ. ಏನು ಯಜಮಾನ್ರೆ, ಏನು ನೀವಂತೂ ಕೊಡ್ಲಿಲ್ಲ, ನಾನೇ ಕೊಡ್ತಾ ಇದೀನಿ, ತಗೊಳ್ಳಿ. ಏನೇ ಸ್ವೀಟು. ಈ ಪೆಟ್ರೋಲ್ ಖರ್ಚಿನ ಜೊತೆಗೆ ಇದು ಬೇರೆ ಖರ್ಚಾ? ಕಾರ್ ಬಂತು ಅಂತ ಖುಷಿಯಾಗಿರ್ಬೇಕಲ್ವಾ? ಖುಷಿಯಾಗಿರ್ಬೇಕು ಅಂದ್ರೆ ಸ್ವೀಟ್ ತಿನ್ಬೇಕಲ್ವಾ? ಅದನ್ನ ತಟ್ಟೆಲೆ ಹಿಡ್ಕೊಂಡ್ರೆ ಹೇಗೆ? ಕೊಡಿಲಿ, ತಗೊಳ್ಳಿ ಯಜಮಾನ್ರೆ. ಏನು ಯಜಮಾನ್ರೆ, ನನ್ಗೂ ತಿನ್ನು ಅಂತ ಹೇಳ್ಬಾರ್ದಾ? ಇವಳು ಇಲ್ಲ ಅಂದಿದ್ರೆ ನಾನೇ ತಿನ್ನಿಸ್ಬಿಡ್ತಿದ್ದೆ. ಬಿಟ್ಲಾ, ತಗೊಳ್ಳೋ ಸ್ವೀಟು. ಯಾಕೆ? ನೀನು ಕಾರ್ನ ಹುಷಾರಾಗಿ ವಾಪಸ್ ತಂದಿಯಲ್ಲ, ಅದಕ್ಕೆ. ಪಾಂಡ್ರಂಗ್ ಬಾವ ಹೇಳ್ದಾಗೆ ಕೀನ ಕಾರಲ್ಲಿ ಹಾಕಿದೀನಿ. ಹಾಗಾದ್ರೆ ಸ್ವೀಟ್ನ ಬಾಯ್ಗೆ ಹಾಕು. ಕಾರ್ ಬಾಯ್ಗ? ನಿನ್ ಬಾಯ್ ಕಣೋ. ಬಾಂಬೆಗಳನ್ನ ಅಂದ್ರೆ ಒಂದು ಕಾರು ಸಿಗ್ತಾ ಇಲ್ವಲ್ಲೋ? ಅಯ್ಯೋ, ಬಾಂಬೆನೆ ಸರಿ ಬಾಸ್, ರಸ್ತೆಲೆಲ್ಲ ಕಾರ್ ನಿಂತಿರುತ್ತೆ. ಯಾವ್ದೋ ಒಂದು ಕಾರ್ ಇದೆಯಲ್ಲೋ, ನೋಡೇ ಬಿಡೋಣ ಬಾರೋ. ನಡೀರಿ ಬಾಸ್. ಇನ್ನು ಕಾರಲ್ಲಿದೆ ಬಾಸ್. ಮತ್ತಿನ್ನು ಯಾಕೆ ತಡ? ಹೋಗಿ ಕೂತ್ಕೋ, ಓಡಿಸ್ಕೊಂಡು ಹೋಗೋಣ. ರೀ, ನಮ್ ಹೊಸ ಕಾರಲ್ಲಿ ನನ್ನ ನಂದಿ ಬೆಟ್ಟಕ್ಕೆ ಕರ್ಕೊಂಡು ಹೋಗ್ತೀರಾ? ಮೇಡಮ್ ಅವರೇ, ನೀವು ಬರ್ತಾ ಇರೋ ವಿಷಯ ನಂದಿ ಬೆಟ್ಟಕ್ಕೆ ಏನಾದ್ರೂ ಗೊತ್ತಾಗ್ಬಿಟ್ರೆ ಮುಂದೆ ಓಡೋಗ್ಬಿಡುತ್ತೆ. ಅದೇ ಮೇಡಮ್ ಅವರೇ, ಈ ನಂದಿ ಬೆಟ್ಟ ಇದೆಯಲ್ಲ, ಮೊದಲು ಕೋಲಾರ ಜಿಲ್ಲೆಯಲ್ಲಿ ಇತ್ತು, ಈಗ ಚಿಕ್ಕಬಳ್ಳಾಪುರ ಜಿಲ್ಲೆಗೆ ಬಂದ್ಬಿಟ್ಟಿದೆ. ಸಾಕು ಸುಮ್ನೆ ರೀ, ಅದು ಮುಂದೆ ಹೋಗಿರೋದು ಮ್ಯಾಪ್ ನಲ್ಲಿ, ಭೂಮಿ ಮೇಲಲ್ಲ. ನೀವು ನನ್ನ ನಂದಿ ಬೆಟ್ಟಕ್ಕೆ ಕರ್ಕೊಂಡು ಹೋಗ್ಲೇಬೇಕು. ಮೇಡಮ್ ಅವರೇ, ಈ ಬೆಟ್ಟ ಅಂದ್ರೆ ತುಂಬಾ ಅಪ್ಪಿರುತ್ತೆ ರೀ. ಹೇಳ್ಕೊಂಡು ಹೋಗೋದು ಕಾರು, ನಿಮ್ದೇನ್ರಿ ಇಲ್ಲಿ ತಕರಾರು? ಮೇಡಮ್ ಅವರೇ, ಹೋಗೋವಾಗೇನೋ ನಿಮ್ಮನ್ನ ಕಾರು ಎಳ್ಕೊಂಡು ಹೋಗ್ಬಿಡುತ್ತೆ, ಬರೋವಾಗ ನೀವೇ ಕಾರ್ನ ಎಳ್ಕೊಂಡ್ ಬರ್ಬೇಕಾಗತ್ತೆ. ಯಾಕೆ? ನೀವು ಕೂತ್ ಕೆಟ್ಟೋಗ್ಬಿಟ್ಟಿರುತ್ತೆ. ಏನು ಯಜಮಾನ್ರೆ, ನೀವ್ ನನಗ್ ನಂದಿ ಬೆಟ್ಟ ತೋರ್ಸಲ್ವಾ?
ಚಪ್ಪ ನೀನು ಅಕ್ಕಯ್ಯಮ್ಮನ ಬೆಟ್ಟ ನೋಡಿದೀಯೇನೆ? ಇಲ್ಲ. ಮೊದಲು ಅದನ್ನ ನೋಡ್ಕೊಂಡು ಬಾ. ಕರ್ಕೊಂಡು ಹೋಗಿ ತೋರಿಸಿರ್ತಾನೆ ಬೆಟ್ಟ ನೋಡೋದು. ಅಣ್ಣ, ಈ ಮನೆಯಲ್ಲಿ ನೀನು ಎಲ್ರಿಗಿನ ಮುಂಚೆ ಬೆಟ್ಟ ತೋರಿಸ್ಬೇಕಾಗಿರೋದು ನನಗೆ. ಅಯ್ಯೋ, ತಾವ್ ಹೆಸರಿಗೆ ಲಂಗ ತೋರಿಸಿದ ಮೇಲೆ ಇನ್ನು ಗಂಡುಗಲಿ ಅಂತ ಏನು ಬಂತು? ಅದೇನು ಅಂತ ಹೇಳಿ ಮಾತ್ರ ಅಷ್ಟೇ. ನನ್ನನ್ನು ನಂದಿ ಬೆಟ್ಟ ಕರ್ಕೊಂಡು ಹೋಗೋ. ಆ ನಂದಿ ಬೆಟ್ಟನ ಇಲ್ಲಿಗೆ ತಗೊಂಡು ಬಂದು ಎಲ್ರಿಗೂ ತೋರ್ಸೋ ಹಾಗಿದ್ರೆ ಈ ತೊಂದ್ರೆನೇ ಇರ್ತಾ ಇರ್ಲಿಲ್ಲ. ಈಗ ನೋಡಿ, ಎಲ್ರು ಖುಷಿಯಿಂದ ಕಾರ್ಲ್ ಕೂತ್ಕೊಂಡು ಪಕ್ಕದ ಬೀದಿಗೆ ಹೋಗಿ ಕಡ್ಲೆಕಾಯಿ ತಿನ್ಕೊಂಬರೋಣ. ಯಾರು ಬೇಗ ಬರ್ತೀರೋ ಅವ್ರಿಗೆ ಮುಂದಿನ ಸೀಟು. ಯಾಕೆ ಟವಲ್ ಹಾಕಿದ್ದು? ನಾ ಮುಂದಿನ ಸೀಟ್ ಬುಕ್ ಮಾಡಿದೆ. ಬನ್ನಿ, ಎಲ್ಲ ಒಂದ್ ರೌಂಡ್ ಹೋಗೋಣ ಬನ್ನಿ. ಅಳಿ ಅಂದ್ರೆ ಇಲ್ಲೇ ಚೆನ್ನಾಗಿ ನೆರಳುತ್ತಪ್ಪ. ಕಾರ್ ನಿಲ್ಲೇ ನಿಲ್ಸ್ಬೇಕಿತ್ತು. ಎಲ್ಲಿ ನಿಲ್ಸಿದ್ರೆ? ಇಲ್ಲೇ ನಿಲ್ಸಿದ್ದ ಬಾವ, ಕಾಣ್ತಾ ಇಲ್ಲ. 5 ಲಕ್ಷ ರೂಪಾಯಿ ಕಾರು ಯಾರ ಕತ್ಕೊಂಡು ಹೋಗ್ಬಿಟ್ರು. ಹೋಯ್ತು ನನ್ ಕಾರು, ಹೋಯ್ತು. ಅಲ್ಲಣ್ಣ, ಈಗಿನ ಕಾಲದಲ್ಲಿ ಕಾರ್ನ ಲಾಕ್ ಮಾಡಿದ್ರು ಕದೀತಾರ. ನಾನ್ ಲಾಕೆ ಮಾಡಿರ್ಲಿಲ್ಲ ಪಲ್ಲು. ಮತ್ತೆ ಏನ್ ಮಾಡಿದ್ರಪ್ಪ? ಬಾವ, ನೀವು ರೌಂಡ್ ಹೋಗ್ ಬಂದ್ಮೇಲೆ ಕಾರಿಗೆ ಕೀ ಆಗ್ಬಿಟ್ಟು ಬಾ ಅಂತ ಹೇಳಿದ್ರಲ್ಲ, ನಾನು ಕಾರಿಗೆ ಕೀ ಆಗ್ಬಿಟ್ಟು ಬಂದ್ಬಿಟ್ಟೆ. ಕೆಂಪು ಮಣ್ಣು ನಿನ್ ತಲೆ ನಾನು. ನನ್ನ ಯಜಮಾನರಿಗೆ ಏನಾದ್ರೂ ಹೊಡೆದ್ರೆ ನಾನು ಸುಮ್ಮನೆ ಇರಲ್ಲ. ಪಾಪ ಇದಲ್ಲ, ಅವ್ರ ತಪ್ಪೇನಿದೆ? ನೀನ್ ಹೇಳೋವಾಗ ಕರೆಕ್ಟ್ ಆಗಿ ಹೇಳ್ಬೇಕಾಗಿತ್ತು. ಅವ್ರು ಯಾವತ್ತಾದ್ರೂ ಕಾರಲ್ಲಿ ಓಡಾಡಿದಾರಾ? 5 ಲಕ್ಷ ರೂಪಾಯಿ ಲೋನ್ ಮಾಡಿ ಕಾರ್ ತಗೊಂಡಿದ್ದೆ. ಈಗ ಕಾರ್ ಇಲ್ದೇನೆ ಕಾರ್ ಲೋನ್ ಕಟ್ಟೋ ಪರಿಸ್ಥಿತಿ ಬಂದ್ಬಿಡ್ತಲ್ಲಪ್ಪ. ಏ ಶರಣ್ರೆ, ಏನೋ ಮುಖ ನೋಡ್ಕೊಂಡು ನಿಂತಿದ್ರ. ಪೊಲೀಸ್ ಸ್ಟೇಷನ್ಗೆ ಹೋಗಿ ಕಂಪ್ಲೇಂಟ್ ಆದ್ರೂ ಕೊಟ್ಬಿಟ್ಟು ಬರ್ರೋ. ನೀನ್ ನಡಿಯಪ್ಪ, ಸುಧಾರಿಸ್ಕೊಂಡು ನಡಿ. ತಾಯಿ, ನನ್ನ ಪಾಡಿಗೆ ನಾನು ಇದಕ್ಕೆ ಬಿಟ್ಬಿಡಿ. ವಿಟ್ಲ, ಪೊಲೀಸ್ ಸ್ಟೇಷನ್ ಅಲ್ಲಿ ಏನೋ ಹೇಳ್ತ್ಯಾ? ಮನೆ ಮುಂದೆ ರಸ್ತೆಯಲ್ಲಿ ಕಾರ್ ನಿಲ್ಸಿದ್ವಿ, ಕಳವಾಗಿ ಹೋಗಿದೆ ಅಂದ್ರೆ ಆಯ್ತು. ರಸ್ತೆ ನಿಮ್ಮ ಅಪ್ಪಂದ, ರಸ್ತೆಯಲ್ಲಿ ಯಾಕೆ ಕಾರ್ ನಿಲ್ಲಿಸ್ತೆ ಅಂತ ಕೇಳಿದ್ರೆ ಏನ್ ಹೇಳ್ತ್ಯಾ? ಕಾರ್ನ ರಸ್ತೆಯಲ್ಲಿ ಅಲ್ದೆ ಇನ್ನೆಲ್ಲೋ ನಿಲ್ಸಕ್ಕಾಗತ್ತೆ? ತಗೊಂಡೋಗಿ ಬೆಡ್ರೂಮ್ ಅಲ್ಲಿ ನಿಲ್ಸಕ್ಕಾಗತ್ತ? ಬೀಗದ ಕೈ ಎಲ್ಲಿತ್ತು ಅಂದ್ರೆ ಕಾರಲ್ಲೇ ಬಿಟ್ಟಿದ್ದೆ ಅಂತೀನಿ. ಆಗ ನಿನ್ನೆ ಇಟ್ಕೊಂಡು ಚೆನ್ನಾಗಿ ತೆಗಿತಾರೆ. ಯಾಕೆ? ಮತ್ತಿನ್ನೇನು, ಕಾರ್ನಲ್ಲಿ ಯಾರು ಬೀಗದ ಕೈ ಬಿಡ್ತಾರೇನೋ? ನಮ್ ಪಾಂಡ್ರಂಗ್ ಬಾಬಾ ಹೇಳ್ದ, ಅದಕ್ಕೆ ಬಿಟ್ಟಿದೀನಿ ಅಂತೀನಿ. ನೋಡ, ಪೊಲೀಸರು ಇದನ್ನೆಲ್ಲ ಕೇಳಲ್ಲ. ದೊಡ್ಡ ರಾದ್ದ ಅಂತ ಆಗ್ಬಿಡುತ್ತೆ. ಕಾರ್ನ ಯಾರು ಮುಚ್ಚಿಡಕ್ಕಾಗಲ್ಲ. ಇಲ್ಲೇ ಎಲ್ಲೋ ನಿಂತಿರುತ್ತೆ. ಬಾ ಹುಡ್ಕೋಣ, ಸಿಗುತ್ತೆ. ಹಾಗಿದ್ರೆ ಕಂಪ್ಲೇಂಟ್ ಕೊಡೋದು ಬೇಡ ಅಂತೀಯಾ? ಬೇಡ ಕಣೋ, ಮನೇಲಿ ಕಂಪ್ಲೇಂಟ್ ಕೊಟ್ಟಿದೀವಿ ಅಂತ ಸುಳ್ಳು ಹೇಳ್ಬಿಡೋಣ. 10 ರಸ್ತೆ ಹುಡುಕಿದ್ರೆ ಕಾರ್ ಸಿಕ್ಕೇ ಸಿಗುತ್ತೆ. ನೋಡ, ಕಾರ್ ನಂಬರ್ ಗೊತ್ತು, ಕಾರ್ ಕಲರ್ ಗೊತ್ತು, ಇಲ್ಲೇ ಎಲ್ಲೋ ನಿಂತಿರುತ್ತೆ. ಸಿಕ್ಕೇ ಸಿಗುತ್ ಬಿಡು. ಪದ್ದು, ದುಡ್ಡಿದೆಯಾ ನಿನ್ನ ಹತ್ರ? ಓ, ಜಾಜಿ ಕೊಟ್ಟಿದ್ದು 200 ರೂಪಾಯಿ ಹಾಗೆ ಇದೆ. ಹಾಗಿದ್ರೆ ಮೊದಲು ಮಸಾಲೆ ದೋಸೆ ತಿಂದು ಆಮೇಲೆ ಕಾರ್ ಹುಡ್ಕೋಣ. ಅಲ್ಲಿ ನೋಡ್ಕೊಂಡು ನನಗೆ ಹೊಡಿತಾ ಇದೀರಲ್ಲ. ನೋಡೆ ಹ್ಯಾಗ್ ಹೊಡಿತಾ ಇದ್ದಾನೆ ನೋಡೆ. 3 ಹೊತ್ತು ಇದೇ ಆಗೋಯ್ತು. ಮೊನ್ನೆ ಯಾರ್ದೋ ತಿಥಿನಲ್ಲಿ ತುಂಬಾ ಗಲಾಟೆ ಆಗಿ 70 ಜನರ ತಿಥಿ ಆಯ್ತಂತೆ. ಆ ನ್ಯೂಸ್ ನೋಡೋಣ ಇರಿ. ನಮಸ್ಕಾರ, ಪಿವಿ ವಾರ್ತೆಗೆ ಸ್ವಾಗತ. ಭಯೋತ್ಪಾದಕರು ನಗರಕ್ಕೆ ಬಂದು ಇಳಿದಿದ್ದಾರೆ. ಜಿಲೆಟಿನ್ ಕಡ್ಡಿಗಳಿಂದ ಇವರನ್ನು ಸ್ವಾಗತಿಸಲಾಯಿತು. ಇವರು ಬಾಂಬ್ಗಳನ್ನು ಇಡಲು ಕಾರುಗಳನ್ನು ಬಳಸುತ್ತಾರೆ. ಈಗ ಸದರಿ ಕಾರ್ ನಂಬರ್ KA02 MD2760 ಈ ಕಾರನ್ನು ಬಳಸುತ್ತಿದ್ದಾರೆ. ಈ ಕಾರಿನ ಮಾಲೀಕರ ಪತ್ತೆಗಾಗಿ ಪೊಲೀಸರು ವ್ಯಾಪಕ ಶೋಧ ನಡೆಸುತ್ತಿದ್ದಾರೆ. ಈ ನಂಬರಿನ ಕಾರು ತಮ್ಮ ಮನೆಯ ಮುಂದೆ ಇದ್ದರೆ ದಯವಿಟ್ಟು ಕೂಡಲೇ ಪೊಲೀಸರಿಗೆ ತಿಳಿಸಬೇಕು ಎಂದು ವಿನಂತಿಸಲಾಗಿದೆ. ಈ ಕಾರ್ ನಂಬರ್ ಎಲ್ಲೋ ಕೇಳಿದೀನಲ್ಲ. ಯಾವ ನಂಬರ್? KA02 MD2760. ಹೌದು, ನಾನು ಈ ನಂಬರ್ನೆಲ್ಲೋ ಕೇಳಿದ್ದೀನಿ. ನಮ್ಮ ಕಾರ್ನಲ್ವೇನೆ? ಏನು ಯಜಮಾನ್ರೆ, ನಿಮ್ ಕಾರ್ನ ಭಯೋತ್ಪಾದಕರು ಬಾಂಬ್ ಬಿಟ್ಟು ಉಡಾಯಿಸೋದಕ್ಕೆ ಉಪಯೋಗಿಸ್ತಾ ಇದ್ದಾರೆ. ಹೇಳಿದ್ರೆ ಬಂದಪ್ಪ, ನೀವು ಮಾಡೋ ಕೆಲಸ 1 2 ನಿಮ್ಮನ್ನ ನೋಡ್ತಾ ಇದ್ರೆ ಯಾಕೆ ಹೊಡಿತಾ ಇದೆ ಅಂತ ಹೇಳ್ಬಿಟ್ಟು ಹೊಡಿಯೋ. ನಮ್ಮ ಕಾರು ಪತ್ತೆ ಆಗೋಯ್ತಪ್ಪ. ಒಳ್ಳೇದಾಯ್ತು ಬಿಡಿ ಬಾಬಾ, ಅದಕ್ಕೆ ನಾವು ಪೊಲೀಸ್ ಕಂಪ್ಲೇಂಟ್ ಕೊಟ್ಟಿಲ್ಲ. ಯಾಕೋ ಪೊಲೀಸ್ ಕಂಪ್ಲೇಂಟ್ ಕೊಡ್ಲಿಲ್ಲ ಗೂಬೆ? ಪೊಲೀಸ್ ಕಂಪ್ಲೇಂಟ್ ಕೊಡೋದು ಬೇಡ, ಕಾರ್ನ ನಾವೇ ಹುಡ್ಕೋಣ ಅಂತ ಐಡಿಯಾ ಕೊಟ್ಟಿದ್ದೀವಿ. ಅದನ್ನ ಭಯೋತ್ಪಾದಕರು ಕರ್ಕೊಂಡು ಹೋಗಿದ್ದಾರೆ. ಅದರಲ್ಲಿ ಬಾಂಬ್ ಬಿಟ್ಟಿದ್ದಾರೆ ಅಂತೆ. ಅಪ್ಪಿ ತಪ್ಪಿ ಅದೇನಾದ್ರೂ ಬ್ಲಾಸ್ಟ್ ಆಗ್ಬಿಟ್ರೆ ಅನ್ಯಾಯವಾಗಿ ಒಂದು ಬಾಂಬ್ ವೇಸ್ಟ್ ಆಗುತ್ತಲ್ಲ ಬಾಬಾ. ಈಗ ಅವನನ್ನ ನೀನ್ ವಿಚಾರಿಸ್ಕೊತೀಯ ಇಲ್ಲ ನಾನೇ ವಿಚಾರಿಸ್ಕೊಳ್ಳ? ನಾನೇ ವಿಚಾರಿಸ್ಕೊತೀನಿ. ಯಾಕೆ ಹೀಗ್ ಮಾಡಿದ್ರಿ? ಯಾಕೆ ಅವ್ರ ಮಾತು ಕೇಳಿದ್ರಿ? ಅಣ್ಣ ಹೇಳಿದ ಮೇಲೆ ಕಂಪ್ಲೇಂಟ್ ಕೊಡ್ಬೇಕಂತ ಗೊತ್ತಾಗಲ್ಲ? ಏನ್ ಪಲ್ಲು, ಮಾತಿನ ವರ್ಷನೇ ಬದಲಾಗೋಗಿದೆ. ಇನ್ಮೇಲೆ ಹೀಗೇನೆ, ಇನ್ನು ಏನೇನ್ ಬದಲಾಗುತ್ತೆ ಅಂತ ನನಗೆ ಗೊತ್ತಿಲ್ಲ. ಅಪ್ಪಿ ತಪ್ಪಿ ಬಾಂಬ್ ಏನಾದ್ರು ಬ್ಲಾಸ್ಟ್ ಆದ್ರೆ ತಗೊಂಡೋಗಿ ಒಳಗಾಕ್ತಾರೆ. ನಮ್ಮನ್ನ ಅಲ್ಲ ಕಣ್ರಪ್ಪ, ನನ್ನನ್ನ. ಒಳ್ಳೇದಾಯ್ತು ಬಿಡಿ. असल फिसल का कमजा चढ़ गए मानत पड़े सो मुर्गी अंडे काच फकीर रे ಅಂದ್ರೆ ನೀರಿಲ್ಲ. ಬಾರ ಶಿಶುಪಾಲ ಬಾ ಬಾ ಬಾ. ಡ್ಯೂಟಿ ಮೇಲೆ ಇರ್ಬೇಕಾದ್ರೆ ಹೋಗೋ ಬಾರ ಅನ್ಬೇಡ. ಆಯ್ತು ಬಿಡ. ಸಾರ್, ಈ ಮನುಷ್ಯನ್ಗೆ ಅಷ್ಟೊಂದು ದುಡ್ಡು ದುರಾಸೆ ಆಯ್ತು ಅಂತ ನಿಮಗೆ ಮೊದಲೇ ಗೊತ್ತಿತ್ತಾ? ಹೆಣ್ಣು ಹೊನ್ನು ಮಣ್ಣು ಹಿಂದೆ ಯಾರು ಬಿದ್ದಿರ್ತಾರೆ ಅನ್ನೋದು ಸಿಕ್ಕಾಕೊಂಡಾಗೆ ಗೊತ್ತಾಗತ್ ಕಣ. ಅದು ಶಿಶುಪಾಲ, ನಾನು ನಿನ್ನ ಹತ್ರ
ಹತ್ರ ಒಂದು ವಿಷಯ ಹೇಳ್ಬೇಕಿತ್ತ. ಅದು ನಾನು ಫ್ಯಾಮಿಲಿಗೋಸ್ಕರ ಅಂತ ಒಂದು ಕಾರ್ ತಗೊಂಡಿದ್ದೆ. ಫ್ಯಾಮಿಲಿಗೆ ಅಂತ ತಗೊಂಡಿದ್ ಕಾರು ಟೆರ್ರಿಸ್ಟ್ ಕೈಗೆ ಹೇಗಪ್ಪ ಹೋಯ್ತು? ಅವ್ರು 50 ಲಕ್ಷನೋ 1 ಕೋಟಿನೋ ಕೊಟ್ಟಿರ್ತಾರೆ, ಇವರು ಕಾರ್ನ ಅವರು ಕೊಟ್ಟಿರ್ತಾನೆ. ಇಲ್ಲ ಕಣ್ರೆ, ಅದು ಮನೆ ಮುಂದೆ ನಿಲ್ಸಿದ್ದೆ ಕಣ, ಯಾರೋ ಬಂದು ಕದ್ದು ಬಿಟ್ಟಿದ್ದಾರೆ. ಒಳ್ಳೆ ನಾಯಿ ಮರಿ ಕದ್ದಂಗೆ ಹೇಳ್ತಾ ಇದೆಯಲ್ಲ, ಮನೆ ಮುಂದೆ ಇದ್ದಿದ್ ಕಾರ್ ಹೇಗಪ್ಪ ಹೋಯ್ತು? ನಿನ್ನಣಗೂ ಯಾರೋ ಬಂದು ಕದ್ಕೊಂಡು ಹೋಗಿದಾರ. ಹಾಗಿದ್ರೆ ಪೊಲೀಸ್ ಕಂಪ್ಲೇಂಟ್ ಕೊಡ್ಬೇಕಾಗಿತ್ತು. ಕಂಪ್ಲೇಂಟ್ ಕೊಡಿ ಅಂತ ಪದ್ದುಂಗು ಬಿಟ್ಲುಂಗು ಹೇಳಿದ್ದೆ ಕಣ, ಅವ್ರು ಕೊಟ್ಟಿಲ್ಲ ಅಷ್ಟೇ. ಸಾರ್, ಕಳ್ಳರು ತಪ್ಪಿಸ್ಕೊಳ್ಳೋದಕ್ಕೆ ಇದೇ ತರ ಸುಳ್ಳು ಹೇಳೋದು. ಶಿಷ್ಮಲ, ನಿಮ್ಮ ಪೀಸಿಗೆ ಸ್ವಲ್ಪ ಹಿಂದೆ ಮುಂದೆ ನೋಡ್ಕೊಂಡು ಮಾತಾಡಕ್ ಹೇಳ. ನೀನ್ ಎಲ್ಲದಕ್ಕೂ ಸಬು ಬೇಡಕ್ ಬರಬೇಡ. ನಿನ್ನ ಕಾರ್ ಟೆರ್ರಿಸ್ಟ್ ಕೈಲಿದೆ, ಕುಮ್ಮಕ್ ಕೊಡ್ತಾ ಇದೆಯಾ, ಅದರಿಂದ ಸಾವಿರಾರು ಜನ ಸಾಯ್ತಾ ಇದ್ದಾರೆ. ಅದಕ್ಕೆ ನಾನು ನಿನ್ನ ಅರೆಸ್ಟ್ ಮಾಡಕ್ ಬಂದಿರೋದು. ಇನ್ಸ್ಪೆಕ್ಟ್ರೆ, ನಮ್ಮ ಯಜಮಾನ್ರನ್ನ ಯಾಕೆ ಅರೆಸ್ಟ್ ಮಾಡ್ತೀರಾ? ಈಗ ತಾನೇ ಇಷ್ಟುದ್ದ ಡೈಲಾಗ್ ಹೇಳಿ ಸುಸ್ತಾಗಿದೆ ಮೇಡಮ್, ಮತ್ತೆ ರಿಪೀಟ್ ಮಾಡಕ್ ಆಗೋದಿಲ್ಲ. ಹೇಳ. ನಿಮ್ ಕೈನಲ್ಲೇ ಆಗ್ಲಿಲ್ಲ ಅಂದ್ರೆ ನನ್ ಕೈನಲ್ಲಿ ಆಗುತ್ತಾ? ಆಯ್ತು ಬಿಡ್ರಪ್ಪ, ನಾನೇ ಹೇಳ್ತೀನಿ. ಮೇಡಮ್ ಅವರೇ, ಇನ್ಸ್ಪೆಕ್ಟ್ರೆ, ಇದರಲ್ಲಿ ನಮ್ಮ ಯಜಮಾನ್ರದ್ದು ಏನು ತಪ್ಪಿಲ್ಲ, ಪಲ್ಲುದೆ. ಮೇಡಮ್, ನಿಮ್ ತಪ್ಪು ನೀವು ವಿಚಾರ ಮಾಡ್ಕೊಳ್ಳಿ. ನಮ್ಮ ಪ್ರಕಾರ ತಪ್ಪಾಗಿರೋದು ಪಾಂಡುರಂಗಂದೆ. ದೇಶದ ಭದ್ರತೆಗೋಸ್ಕರ ನಾನು ಇವನ್ನ ಅರೆಸ್ಟ್ ಮಾಡ್ತಾ ಇದ್ದೀನಿ. ಇವ್ರು ಹಿಡ್ಕೊಂಡ್ ತದಕಿದ್ರೆ ಆ ಟೆರರಿಸ್ಟ್ಗಳು ಆಚೆ ಬರ್ತಾರೆ. ನೋಡ್ದ್ಯಾ ನಿನ್ ಗಂಡಿನಿಂದ ಏನೆಲ್ಲ ಆಗಿದೆ ಅಂತ? ಕರ್ಕೊಂಡು ವಿಚಾರಿಸು. ಬನ್ರಿ ಇಲ್ಲಿ. ಏನ್ ಪಲ್ಲು? ನೀವು ಮಾಡಿರೋ ಕೆಲಸದಿಂದ ಇವತ್ತು ನಾನ್ ತಲೆ ಎತ್ಕೊಂಡು ತಿರ್ಗಾಡಕ್ ಆಗ್ತಿಲ್ಲ, ಗೊತ್ತಾ? ಬೇಡ ಬಿಡು, ನಿನ್ ಬದಲು ನಾನೇ ತಲೆ ಎತ್ಕೊಂಡು ಓಡಾಡ್ತೀನಿ. ಸರ್, ಟೆರರಿಸ್ಟ್ಗಳು ಬಂದು ಇಳಿದಾರೆ ಅಂತ ಗೊತ್ತಾಯ್ತು. ಅವ್ರನ್ನ ಯಾರು ಸರ್ ಇನ್ವೈಟ್ ಮಾಡಿದ್ದು? ಇನ್ಯಾರು? ನಮ್ ಸಾಹೇಬ್ರೆ. ಸುಮ್ಮನೆ ಹಾಗೆ ಬರೆದು ಬಿಟ್ರೆ ಕಷ್ಟ. ನೀವು ಪೇಪರ್ ಅವ್ರಾಗಿ ಕೇಳಿದ್ರೆ ನಾವೇನ್ ಹೇಳೋಣಮ್ಮ? ಆ ಬಾಂಬ್ ಕಾರು ಮತ್ತೆ ಜನಪ್ರಿಯ ಆಗಿದ್ಯಾ ಸರ್? ಇಂಥ ಪ್ರಶ್ನೆಗೆ ನಾವು ಉತ್ತರ ಕೊಡಕ್ ಆಗೋದಿಲ್ಲಮ್ಮ. ಆ ಕಳೆದೋಗಿರೋ ಕಾರ್ ಬಗ್ಗೆ ಅಂತೂ ಜನ ಎಲ್ಲ ತುಂಬಾ ಮಾತಾಡ್ತಾ ಇದಾರೆ. ಆ ಕಾರ್ ಸಿಗ್ತಾ ಇಲ್ವೋ ಸರ್? ನಂಬರ್ ಸಿಕ್ಕಿದೆ, ಆದ್ರೆ ಕಾರ್ ಇನ್ನೂ ಪತ್ತೆ ಆಗಿಲ್ಲ. ಆ ಕಾರ್ ಓನರ್ ಯಾರು ಸರ್? ಪಾಂಡುರಂಗ ಗಂಡುಗಲ್ಲಿ ಅಂತ ತಂದು ಒಳಗಡೆ ಹಾಕಿದಿವಿ, ನೋಡಿ ಅಲ್ಲಿ. ಸರ್, ನೀವು ಪಾಂಡುರಂಗ ಅವರು ತುಂಬಾ ಕ್ಲೋಸ್ ಫ್ರೆಂಡ್ಸಾ? ನಿಮ್ಮಿಬ್ರಿಗೂ ಕಾಫಿ ನಂಟಿದೆ ಅಂತ ಜನ ಎಲ್ಲ ಮಾತಾಡ್ಕೊಳ್ತಾರೆ. ಇದ್ ಬೇಕಾಗಿತ್ತ? ನೀನು ಅವ್ರ ಜೊತೆ ಕಾಫಿ ಕುಡಿಬೇಡಿ ಅಂತ ಹೇಳಿದೆ, ನನ್ನ ಮಾತು ಕೇಳಿದ್ರ ನೀವು? ಸುಮ್ಮನೆ ಇದು ಮೇಡಮ್, ಕಾಫಿ ಕುಡ್ದಿದ್ದಕ್ಕೆ ಅದಕ್ಕೆ ಬೇರೆ ಕಲರ್ ಸೇರಿಸ್ಬೇಡಿ ಮೇಡಮ್. ಅಂದ್ರೆ ನೀವು ನಿಮ್ ಬಂಧುಗಳನ್ನ ಉಳಿಸ್ಕೊಳೋದಕ್ಕೋಸ್ಕರ ಪ್ರಯತ್ನ ಮಾಡ್ತೀರಾ ಅನ್ನೋ ಸುದ್ದಿ ಕೂಡ ಇದೆ ಸರ್. ನಾವ್ ಯಾರ್ದು ಉಳಿಸಲ್ಲ ಮೇಡಮ್. ಕಾರು ಟೆರರಿಸ್ಟ್ಗಳ ಹತ್ರ ಇದೆ, ಇದು ಅಕಸ್ಮಾತ್ ಆಗಿದೆ ಅಂತ ಇವ್ರು ಹೇಳ್ತಾ ಇದ್ದಾರೆ. ಅದಕ್ಕೆ ಎತ್ತಾಕೋ ಮುಂದೆ ಡೀಟೇಲ್ ಎನ್ಕ್ವೈರಿ ಮಾಡ್ತಾ ಇದೀವಿ. ಸರ್, ನಿಮ್ದೇನು ಅಬ್ಜೆಕ್ಷನ್ ಇಲ್ಲ ಅಂದ್ರೆ ಪಾಂಡುರಂಗ ಅವ್ರನ್ನ ಒಂದೆರಡು ಪ್ರಶ್ನೆಗಳು ಕೇಳ್ಬಿಡ್ಲಾ ಸರ್? ಧಾರಾಳವಾಗಿ ಕೇಳಿ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ವೆರಿ ಮಚ್. ಯಾಕೋ ಹೇಳ್ದೆ? ಮತ್ತಿನ್ನೇನ್ ಸರ್, ಅವ್ರ ಮಾತಿಗೆ ಆಗ್ಲೇ ಬೆವ್ತೋಗ್ಬಿಟ್ಟಿದ್ದೀರಾ? ಸರ್, ನೀವು ಗಂಡುಗಲಿ ವಂಶದವರು. ಅಂತ ದೊಡ್ಡ ವಂಶದಲ್ಲಿ ಹುಟ್ಟಿ ನೀವು ಟೆರರಿಸ್ಟ್ಗಳಿಗೆ ಸಹಾಯ ಮಾಡೋದು ಸರಿನಾ? ನೋಡಿ ಮೇಡಮ್ ಅವರೇ, ನಾನು ಟೆರರಿಸ್ಟ್ಗಳಿಗೆ ಸಹಾಯ ಮಾಡಿಲ್ಲ, ಮಾಡ್ತಾ ಇಲ್ಲ, ಮುಂದಕ್ಕೆ ಮಾಡೋದು ಇಲ್ಲ. ಅಲ್ಲ ಮೇಡಮ್ ಅವರೇ, ಮನೆ ಮುಂದೆ ನಿಲ್ಸಿರೋ ಕಾರನ್ನ ಅವನಾಗ ಅವ್ನು ಕತ್ಕೊಂಡು ಹೋದ್ರೆ ನಾನ್ ತಾನೇ ಏನ್ ಮಾಡ್ಲಿ ಹೇಳಿ? ಅಲ್ಲ ಸರ್, ನಿಮ್ ಪರ್ಮಿಷನ್ ಇಲ್ಲದೆ ಅವ್ರು ಹೇಗ್ ಸರ್ ಕಾರ್ ಕತ್ಕೊಂಡು ಹೋಗಕ್ಕಾಗತ್ತೆ? ಅಯ್ಯೋ ಶಿವನೇ, ನೋಡಿಮ್ಮ, ಈಗ ನಿಮ್ಮ ಮನೆಗೆ ಒಬ್ಬ ಕಳ್ಳ ನುಗ್ಗಿ ಒಂದು ಟಿವಿನ ಎತ್ಕೊಂಡು ಹೋದ ಅಂತ ಇಟ್ಕೊಳ್ಳಿ. ಅವನೇನು ಎತ್ಕೊಂಡು ಹೋಗುವಾಗ ನಿಮ್ಮ ಪರ್ಮಿಷನ್ ಕೇಳ್ತಾನೆ. ಹಂಗೇನೆ ನಾನು ಕಾರ್ನ ಮನೆ ಮುಂದೆ ನಿಲ್ಸಿದ್ದೆ, ಅವ್ನು ತಗೊಂಡು ಹೋದ. ನಾನೇನು ಮಾಡ್ಲಿ? ಅವ್ನ ನಸೀಬು ನೋಡ್ರಿ ಎಷ್ಟು ಚೆನ್ನಾಗಿತ್ತು, ಕೀ ಬೇರೆ ಕಾರ್ನಲ್ಲೇ ಇತ್ತು. ಅಂದ್ರೆ ಟೆರರಿಸ್ಟ್ಗಳು ನಿಮ್ ಕಾರ್ ಕತ್ಕೊಂಡು ಹೋಗ್ಲಿ ಅಂತಾನೆ ನೀವು ಕೀ ಆ ಕಾರಲ್ಲಿ ಬಿಟ್ಟಿರ್ಬಾರ್ದು. ಯಾರೋ ಈ ಒಮ್ಮ ತಲೆ ತಿಂತಾ ಇದ್ದಾಳೆ ಶಿಶುಪಾಲ. ಡ್ಯೂಟಿ ಮೇಲೆ ಇರ್ಬೇಕಾದ್ರೆ ಶಿಶು ಪಶು ಅನ್ಬೇಡ. ಆಯ್ತು ಬಿಡ. ಸರ್, ಇದ್ರ ಬಗ್ಗೆ ನಮ್ಗೆ ಹೆಚ್ಚಿನ ಡೀಟೇಲ್ಸ್ ಯಾವಾಗ ಗೊತ್ತಾಗುತ್ತೆ ಸರ್? ಗೊತ್ತಾಗಿದ ತಕ್ಷಣ ಫೋನ್ ಮಾಡಿ ತಿಳಿಸ್ತೀವಿ, ದಯವಿಟ್ಟು ನೀವು ಹೊರಡಿ. ಓಕೆ ಸರ್, ಥ್ಯಾಂಕ್ ಯು. ನೋಡಿದೆ ನಾವು ಎಷ್ಟು ಕಷ್ಟ ಆಗ್ತಾ ಇದೆ ಅಂತ. ಅದಕ್ಕೆ ಹೇಳೋದು, ತಮ್ಮ ವಸ್ತುಗಳನ್ನ ಜಾಗೃತಾಗಿ ಇಟ್ಕೊಬೇಕು ಅಂತ. ಅಯ್ಯೋ, ನಮ್ಮ ಬಿಟ್ಟಲ್ ಮಹಾರಾಜಪ್ಪ ಕಳೆದಾಕಿದ್ದು ನನ್ನ ಒಳಗೆ ತಂದು ಹಾಕಿದ್ರೆ ನಾನೇನ್ ಮಾಡ್ಲಿ? ಸರ್, ಹಿಂಗ್ ಕೇಳ್ತಾ ಕೂತ್ಕೊಂಡ್ರಾಗಲ್ಲ, ಬಾಯ್ ಬಿಡ್ಸೋಣ. ಅಂದ್ರೆ ಈಗ ನನ್ ಹೊಡಿತೀರಾ? ಇಲ್ಲ, ಸಿಂಪಲ್ ಆಗಿ ಏರೋಪ್ಲೇನ್. ಈ ಚಿತ್ರದಲ್ಲಿ ಕಾಣುವ ವ್ಯಕ್ತಿಯ ಹೆಸರು ಪಾಂಡುರಂಗ ಗಂಡುಗಲಿ. ನಮ್ಮ ಯಜಮಾನ್ರ ಫೋಟೋ. ಚಂಪಾ, ಇವರು ನನ್ನ ಯಜಮಾನ್ರು. ಇಟ್ಕೊಳ್ಳಿ, ನಾನಿಲ್ಲಿ ಬೇಡ ಅಂದೆ. ಇಟ್ಕೊಂಡಿಲ್ಲ, ನಾನು ಅವ್ರನ್ನ ಕಟ್ಕೊಂಡಿದ್ದೀನಿ. ಈತ ಗಂಡುಗಲಿ ವಂಶಕ್ಕೆ ಸೇರಿದವನು. ಈತನು ಟೆರರಿಸ್ಟ್ಗಳ ಜೊತೆ ಶಾಮೀಲಾಗಿದ್ದಾನೆ ಎಂದು ತಿಳಿದು ಬಂದಿದೆ. ಈತ ತನ್ನ ಕಾರನ್ನು ಟೆರರಿಸ್ಟ್ಗಳಿಗೆ ಕೊಟ್ಟು ಬಾಂಬ್ ಇಡಲು ನೆರವಾಗಿದ್ದಾನೆ ಎಂದು ಶಂಕಿಸಲಾಗಿದೆ. ಈತನನ್ನು ಈಗಾಗಲೇ ಪೊಲೀಸರು ಬಂಧಿಸಿದ್ದಾರೆ. 3 ದಿನಗಳ ಕಾಲ ಪೊಲೀಸ್ ಕಸ್ಟಡಿಗೆ ಒಪ್ಪಿಸಬೇಕು ಎಂದು ಕೋರ್ಟ್ ಆದೇಶಿಸಿದೆ. ಬಾವನ್ನ ಪೊಲೀಸರು ಲಾಕಪ್ ಅಲ್ಲಿ ಹಾಕಿ ಸಿಕ್ಕಾಪಟ್ಟೆ ಬೆಂಡೆತ್ ಬಿಡ್ತಾರೆ. ಕಾರಿನ ವಿಷಯಕ್ಕೆ ಪಾಂಡುರಂಗನ ಬಸ್ಸು, ಟ್ರೈನು, ಏರೋಪ್ಲೇನು ಎಲ್ಲ ಹಚ್ಚಿರ್ತಾರೆ. ಹೀಗ್ ಮಾತಾಡಕ್ ನಿಮಗೆ ನಾಚಿಕೆ ಆಗಲ್ಲ? ನೀವು ಮಾಡಿರೋ ಕೆಲಸದಿಂದ ಪಾಪ ನಮ್ಮ ಅಣ್ಣ ಎಷ್ಟು ತೊಂದರೆ ಅನುಭವಿಸ್ತಾ ಇದ್ದಾನೆ ಗೊತ್ತಾ? ಪಲ್ಲು, ನೀನೇನು ಯೋಚನೆ ಮಾಡಬೇಡ. ಕಾರ್ನು ಪತ್ತೆ ಹಚ್ತೀವಿ, ಟೆರರಿಸ್ಟ್ನು ಪತ್ತೆ ಹಚ್ತೀವಿ, ನಿಮ್ಮ ಅಣ್ಣನು ಬಿಡಿಸ್ಕೊಂಡ್ ಬರ್ತೀವಿ. ಅದೇನ್ ಮಾಡ್ತೀರಾ ನಂಗೆ ಗೊತ್ತಿಲ್ಲ. ಒಟ್ಟಿನಲ್ಲಿ ನಮ್ಮ ಅಣ್ಣ ಮನೆಗೆ ಬರ್ಬೇಕು, ಇಲ್ಲ ಅಂದ್ರೆ ನೀವು ಮನೆ ಬಿಟ್ಟು ಹೋಗ್ಬೇಕಾಗುತ್ತೆ. ಪದ್ದು, ಈಗೇನೋ ಮಾಡೋದು? ಮಾಮೂಲಿ ಆಗೋದ್ರೆ ಟೆರರಿಸ್ಟ್ಗಳು ನಮ್ ಕೈಗೆ ಸಿಗಲ್ಲ. ಅವ್ರು ಸಿಗಬೇಕು ಅಂದ್ರೆ ನಾವು ಟೆರರಿಸ್ಟ್ ಆಗ್ಬೇಕು.
ಏನಣ್ಣ ಇದು ಬರೀ ಟೀ ಕಾಪಿನಲ್ಲೇ ಸೋಮವಾರ ಕಳೆಯಂಗ್ ಮಾಡ್ಬಿಟ್ರಲ್ಲ. ಅಣ್ಣ ನಾನು ಆಚೆಗೆ ಬರ್ಬೇಕು ಅಂದ್ರೆ ಇನ್ನೂ ಎಷ್ಟು ದಿನ ಆಗುತ್ತಣ್ಣ? ದಿನಾನ ಇನ್ನು 10 ವರ್ಷ. 10 ವರ್ಷ ಆಗುತ್ತಣ್ಣ? ಇದು ಅಂತಿಂತ ಕೇಸ್ ಅಲ್ಲ, ಟೆರರಿಸ್ಟ್ ಕೇಸು, ದೇಶದ್ರೋಹದ ಕೆಲಸ. ಪಾರ್ಲಿಮೆಂಟ್ಗೆ ಬಾಂಬ್ ಹಿಡಕ್ ಹೋಗಿ ಸಿಕ್ಬಿದ್ನಲ್ಲ, ಅವನ ಕೇಸ ಇನ್ನೂ ಮುಗುದಿಲ್ಲ. ಅಣ್ಣ ಇದರಿಂದ ಮುಕ್ತಿ ಸಿಕ್ಬೇಕು ಅಂದ್ರೆ ಏನ್ ಮಾಡ್ಬೇಕು? ತಪ್ಪಿಸ್ಕೊಂಡು ನೋಡೋಗೋದು. ಏನಣ್ಣ ಪೊಲೀಸರಾಗಿ ನೀವೇ ಹಿಂಗ್ ಹೇಳ್ಕೊಡ್ತಾ ಇದ್ದೀರಾ? ಸಿನಿಮಾದಾಗ ನೋಡಿಲ್ವಾ ನೀವು? ಹೀರೋನ ಸುಮ್ನೆ ತಂದು ಜೈಲಲ್ಲಿ ಹಾಕಿರ್ತಾರೆ. ಹೇಗಾದ್ರು ಮಾಡಿ ತಪ್ಪಿಸ್ಕೊಂಡ ಕಳ್ಳ ಹಿಡಿಬೇಕು ಅಂತ ಓಡೋಗೋದಿಲ್ವಾ? ಹಾಗೆ ಅಲ್ಲಣ್ಣ ನೀವು ಕಣ್ಣೆದ್ರಿಗೆ ಇರುವಾಗ ಇದೆಲ್ಲ ಹೇಗ್ ಸಾಧ್ಯ ಅಂತ. ಇದನ್ನು ನಾನೇ ಹೇಳ್ಕೊಡ್ಬೇಕು. ಈಗಲೂ ನಾನು ಡ್ಯೂಟಿ ಮೇಲೆ ಇರ್ತೀನಿ ಅಂದ್ರೆ ತೂಕುಡ್ತಾ ಕೂತಿರ್ತೀನಿ. ನಿಧಾನಾಗ ಬಂದು ನನ್ನ ತಲೆಗೆ ಪಠಾರ್ ಅಂತ ಹೊಡಿತೀಯ. ನಾನು ಹಂಗೆ ಜ್ಞಾನ ತಪ್ಪು ಬಿದ್ಬಿಡ್ತೀನಿ. ನೀವು ಓಡೋಗ್ತೀಯ. ನಾನು ಲವ ಅಂತ ಬಾಯಿ ಬಿಡ್ಕೊಂಡು ಜನನೆಲ್ಲ ಸೇರಿಸ್ಬಿಡ್ತೀನಿ. ಬೆಳಿಗ್ಗೆ ಎದ್ದು ನೋಡಿದ್ರೆ ಪೇಪರ್ನಲ್ಲಿ ನಿಮ್ಮ ವಿಷಯನೇ. ಆಗ ಪೊಲೀಸರು ನಿನ್ನ ಹುಡ್ಕೋಕ್ ಶುರು ಮಾಡ್ತಾರೆ. ತಪ್ಪಿಸ್ಕೊಂಬಿಟ್ಟ. ಹೌದು ಹೌದು. ಭಯೋತ್ಪಾದಕರ ಅಟ್ಟಹಾಸಕ್ಕೆ ಕೊನೆಯೇ ಇಲ್ಲದಂತಾಗಿದೆ. ಲಾಕಪ್ನಲ್ಲಿದ್ದ ಪಾಂಡುರಂಗ ಗಂಡುಗಲಿ ಪೊಲೀಸರಿಗೆ ಚೆಳ್ಳೆ ಹಣ್ಣು ತಿನ್ನಿಸಿ ಪರಾರಿಯಾಗಿದ್ದಾನೆ. ಚೆಳ್ಳೆ ಹಣ್ಣು ತಿಂದ ಪೊಲೀಸರು ಈಗ ಅವನಿಗಾಗಿ ಎಲ್ಲ ಕಡೆ ಹುಡುಕುತ್ತಿದ್ದಾರೆ. ಇವ್ರು ಯಾಕಲ್ಲಿಂದ ತಪ್ಪಿಸ್ಕೊಳಕ್ ಹೋದ್ರ? ಅಪ್ಪಿ ತಪ್ಪಿ ಭಯೋತ್ಪಾದಕರ ಹತ್ರ ಏನಾದ್ರೂ ಸಿಗಾಕೊಂಡ್ರೆ ಅವ್ರು ಯಜಮಾನ್ರಿ ಕೊಂದೇ ಬಿಡ್ತಾರೆ. ಎಲ್ಲ ಈ ಪಲ್ಲು ಇದ್ದಾನೆ ಆಗಿದ್ದು. ಯಾಕೆ ನಿನ್ ಗಂಡನ ಕಾರ್ ಕೊಡಕ್ ಹೋದೆ? ಅಯ್ಯೋ ಆಗಿದ್ದ ಆಗೋಯ್ತು. ಅದಕ್ಕೆ ಈಗ ನನ್ನನ್ ಬೈದ್ ಏನ್ ಪ್ರಯೋಜನ? ಅಣ್ಣನ್ ಹೇಗ್ ಬಚಾವ್ ಮಾಡೋದು ಅಂತ ಯೋಚನೆ ಮಾಡಿ. ಓ ಬಚಾವ್ ಮಾಡೋಕೆ ಯಾವ ಮಾರ್ಗನೂ ತೋಚ್ತಾ ಇಲ್ಲ. ಅತ್ತೆ ಈಗೇನ್ ಮಾಡೋದು? ಹೋಗಿ ದೇವ್ರನ್ನ ಬೇಡ್ಕೋ. ದೇವ್ರೆ ಹೇಗಾದ್ರೂ ಮಾಡಿ ನಮ್ಮ ಅಣ್ಣನ್ ಕಾಪಾಡಮ್ಮ. ಯಾರನ್ನ ಕೇಳ್ಕೊಂಡೆಮ್ಮ? ತಾಯಿ ದೇವ್ರನ್ನ. ತಾಯಿ ನಮ್ಮ ಯಜಮಾನ್ರಿಗೆ ಏನು ಆಗದೆ ಇರೋ ಹಾಗೆ ನೋಡ್ಕೊಳಮ್ಮ. ದೇವ್ರೆ ನಿನಗ್ ಗೊತ್ತು, ಅವರು ನನ್ನ ಯಜಮಾನ್ರು. ನನ್ನ ಯಜಮಾನ್ರಿಗೆ ಏನು ಆಗ್ದಿರೋ ಹಾಗೆ ನೋಡ್ಕೊಳಮ್ಮ ತಾಯಿ. ಯಜಮಾನ್ರಿಗೆ ಏನು ಆಗದೆ ಹುಷಾರಾಗಿ ಮನೆಗೆ ಬಂದ್ರೆ ನಾನು ನಿಮ್ಗೆ ಜೋಡಿ ಕಾಯಿ ಹೊಡಿಸ್ತೀನಿ. ಅವರು ನನ್ನ ಯಜಮಾನ್ರು. ನಮ್ಮ ಯಜಮಾನ್ರಿಗೆ ಏನು ತೊಂದರೆ ಆಗದೆ ಅವ್ರು ಸೇಫ್ ಆಗಿ ಮನೆಗೆ ಬಂದ್ರೆ ನಿನ್ಗೆ 4 ಜೋಡಿ ಕಾಯಿ ಹೊಡಿಸ್ತೀನಿ. ನಾನ್ ಬೇಡ್ಕೊಂಡಿದ್ದಕ್ಕೆ ಹೂವ ಬಿದ್ದಿದ್ದು. ಸಾಕು ಸುಮ್ನಿರೆ. ನಾನ್ ಬೇಡ್ಕೊಂಡಿದ್ದಕ್ಕೆ ದೇವ್ರಿಗೆ ಹೂವ ಕೊಟ್ಟಿದ್ದು. ಎಂತದೂ ಇಲ್ಲ, ನಾನ್ ಬೇಡ್ಕೊಂಡಿದ್ದಕ್ಕೆ. ಸುಮ್ನೆ ಬಡ್ದಾಡ್ತಿಲ್ಲ. ಹೂ ಬಿತ್ತು ಅಂದ್ರೆ ಪಾಂಡುರಂಗ ಕ್ಷೇಮವಾಗಿದ್ದಾನೆ ಅಂತಾನೆ ಅರ್ಥ. ಸರ್ ನಿಮ್ಮನ್ನ ಎಲ್ಲೋ ನೋಡಿದ್ದೀನಲ್ಲ ಸರ್ ನಾನು. ಎಲ್ಲೇ? ನೀವು ಟೆರರಿಸ್ಟಾ? ನೋಡಿ ನಾನು ಈ ದೇಶದ ಸಾಮಾನ್ಯ ನಾಗರಿಕ ಪ್ರಜೆ ಬರ್ಕಳೆ. ಆದ್ರೂ ನಿಮ್ಮನ್ನ ಎಲ್ಲೋ ನೋಡಿದೀನಿ ಸರ್. ನೀವೇನಾದ್ರೂ ಟಿವಿ ಲಾಕ್ ಮಾಡಿದ್ರಾ? ನಮ್ಮಂತ ಕಲಾವಿದರಿಗೆ ಅವಕಾಶ ಕೊಡೋರು ಯಾರಿದ್ದಾರೆ ಹೇಳಿ? ಏನೋ ನಾಟಕದಲ್ಲಿ ಕಳ್ಳನ ಪಾತ್ರ ಮಾಡ್ಕೊಂಡಿದ್ದೆ. ಅದನ್ನೇ ನಾನು ನೋಡಿದ್ದು. ಬಟ್ ಆದ್ರೂ ಟೆರರಿಸ್ಟ್ಗಳಿಗೂ ನಿಮ್ಗೂ ಏನಾದ್ರೂ ಲಿಂಕ್ ಇದೆಯಾ ಸರ್? ನಮಗೆ ಯಾರ ಜೊತೆನೂ ಲಿಂಕ್ ಇಲ್ಲ ಕಂಡ್ರೆ. ಅಲ್ಲಿಂದ ತಪ್ಸ್ಕೊಂಡ್ ಬರೋದ್ರಲ್ಲೇ ಸಾಕಾಗೋಯ್ತು. ಎಲ್ಲಿಂದ ತಪ್ಪಿಸ್ಕೊ ಬಂದ್ರಿ? ಅದು ಒಂದು ದೊಡ್ಡ ಕತೆ ಕಂಡ್ರೆ. ನಿಮ್ಗೆ ಯಾರು ಬೇಕು ಹೇಳಿ? ನಮ್ಗೆ ಟೆರರಿಸ್ಟ್ಗಳು ಬೇಕು. ಅಯ್ಯೋ ಪಕ್ಕದ ಬೀದಿನಲ್ಲಿ ಎತ್ಕೊಂಡು ಕಾಫಿ ಕುಡಿತಾ ಇದ್ರು. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ವೆರಿ ಮಚ್. ಇಲ್ಲೇ ಪದ್ದು ನಾವು ಟೆರರಿಸ್ಟ್ ತರ ವೇಷ ಹಾಕೊಂಡ್ಬಂದ್ರು ಯಾರು ಸಿಗ್ತಾ ಇಲ್ವಲ್ಲೋ? ಬಿಟ್ಲ ಕಾರ್ ಕಟ್ಟವ್ರು ರೋಡ್ಗೆ ಬರ್ಲೇಬೇಕು, ನಮ್ ಕಣ್ಣಿಗೆ ಕಾಣಿಸ್ಲೇಬೇಕು. ಸ್ವಲ್ಪ ಕಾಯ್ಬೇಕು ಅಷ್ಟೇ. ಹಾಕಬೇಕು. ಅವನೇ ಟೆರರಿಸ್ಟ್. ನನ್ನ ಕಾರ್ನೇ ಕದಿತೀರಲ್ರೋ ನೀವು. ಈಗಿದೆ ಮುಖಾಮುಖಿ ಹೋರಾಟ. ಯಪ್ಪ ನನ್ನ ಕಾರ್ ಕದ್ದು ಬಿಟ್ಟು ನನ್ನನ್ನೇ ಹೊಡಿತಾ ಇದ್ರಲ್ಲ ನೀವು. ಯಾವ ಟೆರರಿಸ್ಟ್ಗಳನ್ನ? ಅಂದ್ರೆ ನೀವು? ನಾನು ಆ ಕಾರ್ ಓನರು ಪಾಂಡುರಂಗ ಗಂಡುಗಲಿ ಅಂತ ಸ್ವಾಮಿ. ನಾವು ಟೆರರಿಸ್ಟ್ಗಳಲ್ಲ. ಮತ್ತೆ ಇವನು ಪದ್ದು, ನಾನು ವಿಟ್ಲ. ಯಾಕ್ರೋ ಈ ವೇಷ? ಟೆರರಿಸ್ಟ್ಗಳನ್ನ ಹಿಡಿಯೋಣ ಅಂತ ಈ ವೇಷ ಹಾಕೊಂಡ್ ಬಂದ್ವಿ. ಸರಿ ಪಾಂಡ್ರಂಗ, ನೀನ್ ಯಾಕೆ ಈ ವೇಷ ಹಾಕೊಂಡಿದ್ಯಾ? ನಾನು ಅದೇ ಗನಂದಾರಿ ಕೆಲಸ ಮಾಡೋಣ ಅಂತ ಬಂದೆ. ನಿಮ್ ಕೈಲಿ ಒದೆ ತಿಂದೆ. ನಮ್ದೇ ಕಾರು.
ಕಂಡ್ರೆ ನಿಜವಾದ ಟೆರರಿಸ್ಟ್ಗಳು ಬಂದ್ರೆ ಹಿಡಿಯೋಣ. ಯಾರಾದ್ರೂ ಅಲ್ಗಾಡಿದ್ರು ಒಬ್ಬೊಬ್ಬರು ಶೂಟ್ ಮಾಡ್ಬಿಡ್ತೀನಿ. ಅದ್ರ ಗುಂಡೆ ಇಲ್ಲ ಇದ್ರಲ್ಲಿಲ್ವಾ? ಸರ್ ಅವ್ರವರ ಕಿತ್ತಾಡ್ತಾರೆ ನೋಡಿದ್ರೆ ಇದೇ ಫಸ್ಟ್ ಟೈಮ್. ನಾನು ಟೆರರಿಸ್ಟ್ ಅಲ್ಲ ಶಿಶುಪಾಲ, ನಾನ್ ಕಣ ಪಾಂಡ್ರಂಗ ಗಂಟಗಲಿ. ನಾನು ಪದ್ದು. ನಾನು ವಿಟ್ಲ. ಏನ್ರ ನಿಮ್ ಈ ವೇಷ? ಈ ಟೆರರಿಸ್ಟ್ಗಳನ್ನ ಹಿಡಿಯೋದಕ್ಕೆ ಈ ವೇಷ ಹಾಕಿದ್ದು. ಒಳ್ಳೆ ಕೆಲಸನೇ ಮಾಡಿದಿರ. ಈ ಟೆರರಿಸ್ಟ್ಗಳನ್ನ ಹಿಡ್ಕೊಟ್ಟಿದ್ದಕ್ಕೆ ಪದ್ದುಗೆ ಬಿಟ್ಲಿಂಗೆ ಸರ್ಕಾರದಿಂದ ಬಹುಮಾನ ಕೊಡಿಸ್ತೀನಿ. ಮತ್ತೆ ನನಗೆ ನೀನ್ ಜೈಲಿಂದ ತಪ್ಪಿಸ್ಕೊಂಡು ಬಂದು ದೊಡ್ಡ ಅಪರಾಧ ಮಾಡಿದ್ಯಾ. ನಾನ್ ತಪ್ಪಿಸ್ಕೊಳಕ್ ಐಡಿಯಾ ಕೊಟ್ಟಿದ್ದೆ ನಿಮ್ PC. ಆಗಿದ್ರೆ ಇವನು ಮುದ್ದೆ, ನಿನಗ್ ನಿದ್ದೆ. ಎಲ್ಲಿ 5 ಸ್ಟಾರ್ ಹೋಟ್ಲಲ್ಲ? ಅಲ್ಲ, ಜೈಲಲ್ಲಿ.